ಒಂದು ನದಿಯ ದಡದಲ್ಲಿ ಹಣ್ಣುಗಳ ತುಂಬಿದ ಮರದ ಮೇಲೆ ಒಂದು ಚಾಣಾಕ್ಷ ಕೋತಿ ವಾಸಿಸುತ್ತಿತ್ತು. ಒಂದು ದಿನ ಮೊಸಳೆ ನದಿಯಲ್ಲಿ ಈ ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಬಂದಿತು. ನಮಸ್ಕಾರ ಗೆಳೆಯ, ಈ ಹಣ್ಣುಗಳನ್ನು ತಿನ್ನುವೆಯಾ? ಹಣ್ಣುಗಳು ಮೊಸಳೆಗೆ ತುಂಬಾ ರುಚಿಯಾಗಿದ್ದವು. ನೀನು ಇಲ್ಲಿ ಯಾವಾಗಲೂ ಇರುತ್ತೀಯಾ? ಹೌದು, ನಿನ್ನನ್ನು ನೋಡಲು. ನಮ್ಮ ಸ್ನೇಹ ಎಷ್ಟು ಒಳ್ಳೆಯದು. ಮೊಸಳೆ ಪ್ರತಿದಿನ ಕೋತಿಯ ಮರದಿಂದ ತಂದ ಸಿಹಿಯಾದ ಹಣ್ಣುಗಳನ್ನು ತನ್ನ ಹೆಂಡತಿಯ ಬಳಿಗೆ ತೆಗೆದುಕೊಂಡು ಬರುತ್ತಿತ್ತು. ಅಯ್ಯೋ, ಇಷ್ಟು ಸಿಹಿಯಾದ ಹಣ್ಣುಗಳು ನಾನು ಯಾವತ್ತೂ ತಿಂದಿಲ್ಲ. ಈ ಹಣ್ಣುಗಳು ಇಷ್ಟು ಸಿಹಿಯಾದ್ರೆ ಕೋತಿಯ ಹೃದಯ ಇನ್ನೂ ಸಿಹಿಯಾಗಿರಬೇಕು. ಅವನು ನನ್ನ ಗೆಳೆಯ, ಅವನಿಗೆ ನಾನು ಹಾನಿ ಮಾಡಲಾರೆ. ನೀನು ಅವನ ಹೃದಯ ತರದಿದ್ದರೆ ನಾನು ಊಟವೇ ಮಾಡೋದಿಲ್ಲ. ಮೊಸಳೆ ಸಂಕಟಕ್ಕೆ ಸಿಲುಕಿತು. ಹೆಂಡತಿಯ ಒತ್ತಡಕ್ಕೆ ಮಣಿದ ಮೊಸಳೆ ತಪ್ಪು ನಿರ್ಧಾರ ತೆಗೆದುಕೊಂಡಿತು. ಗೆಳೆಯ, ನದಿಯ ಆಚೆ ಒಳ್ಳೆಯ ಹಣ್ಣುಗಳ ದ್ವೀಪ ಇದೆ, ನನ್ನ ಬೆನ್ನ ಮೇಲೆ ಕೂತ್ಕೋ. ಕೋತಿ ಸಂತೋಷದಿಂದ ಮೊಸಳೆಯ ಬೆನ್ನ ಮೇಲೆ ಕೂತಿತು. ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಾಗಿದೆ, ಅದಕ್ಕಾಗಿಯೇ ನಿನ್ನ ತಂದೆ. ಅಯ್ಯೋ, ನನ್ನ ಹೃದಯವನ್ನು ಮರದ ಮೇಲೆ ಇಟ್ಟಿದ್ದೇನೆ. ಅಯ್ಯೋ, ಹಾಗಾದ್ರೆ ನಾವು ಮರದ ಕಡೆಗೆ ಹಿಂದಕ್ಕೆ ಹೋಗೋಣ. ನಿನ್ನ ಹೃದಯವನ್ನು ತಂದುಕೊಡು. ಇಲ್ಲಿ ನಿಲ್ಲು ಮೊಸಳೆಯಣ್ಣ, ನಾನು ಮರದ ಮೇಲೆ ಹೋಗಿ ನನ್ನ ಹೃದಯ ತಂದುಕೊಳ್ಳುತ್ತೇನೆ. ಮೂರ್ಖ ಮೊಸಳೆಯಣ್ಣ, ಹೃದಯವನ್ನು ಮರದ ಮೇಲೆ ಇಡುವುದಿಲ್ಲವಲ್ಲ. ನೀನು ಸ್ನೇಹಕ್ಕೆ ಮೋಸ ಮಾಡಿದೆ. ಸ್ನೇಹ, ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಿಗೆ. ಜಾಣತನದಿಂದ ಕೋತಿ ತನ್ನ ಜೀವವನ್ನು ರಕ್ಷಿಸಿಕೊಂಡಿತು.